ಕರ್ನಾಟಕದಲ್ಲಿರುವ ಅತ್ಯಂತ ಪ್ರಶಾಂತವಾದ ಸರೋವರಗಳು. ವಾರಾಂತ್ಯವನ್ನು ಈ ಬಾರಿ ವಿಭಿನ್ನವಾಗಿ ಕಳೆಯಲು ಕರ್ನಾಟಕದ ಅತ್ಯಂತ ಪ್ರಶಾಂತವಾದ ಸರೋವರಗಳಿಗೆ ಭೇಟಿ ನೀಡಿ. ವಾರಾಂತ್ಯಕ್ಕೆ ಕರ್ನಾಟಕದಲ್ಲಿರುವ ಸುಂದರವಾದ ತಾಣಗಳ ಪ್ರವಾಸ ಮಾಡಲು ನೀವು ಇಚ್ಛಿಸಿದರೆ ಈ ಬಾರಿ ಸರೋವರವನ್ನೇ ಆಯ್ಕೆ ಮಾಡಿಕೊಳ್ಳಿ. ಪ್ರಶಾಂತವಾದ ಸರೋವರಗಳು ಮನಸ್ಸಿಗೆ ಹಿತವೆನಿಸುತ್ತವೆ. ಅಲ್ಲದೆ ಕುಟುಂಬ ಸಮೇತ ಪಿಕ್ನಿಕ್ಗೆ ಹೋಗಲು ನೀವು ಸರೋವರಗಳಿರುವ ಜಾಗಕ್ಕೆ ಹೋಗಬಹುದು. ಕರ್ನಾಟಕವು ಆಹ್ಲಾದಕರವಾದ ಸರೋವರಗಳಿಗೆ ನೆಲೆಯಾಗಿದೆ. ಬಹುತೇಕರು ನಗರ ಜೀವನದಿಂದ ಪಾರಾಗಲು ನೀರಿರುವ ತಾಣಕ್ಕೆ ಹೋಗಿ ತಮ್ಮ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುತ್ತಾರೆ. ಹಾಗಾದರೆ ಸುಂದರ ಸರೋವರಗಳಿರುವ ತಾಣಗಳು ಯಾವುವು ಎಂಬುದನ್ನ ತಿಳಿಯೋಣ. ಮೈಸೂರಿನ ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಆಣೆಕಟ್ಟು ಈ ಕೃಷ್ಣರಾಜಸಾಗರವಾಗಿದೆ. ಈ ನದಿಯ ಸಮೀಪದಲ್ಲಿ ಋಷಿಗಳು ತಪಸ್ಸು ಮಾಡುತ್ತಿದ್ದರು ಎಂದು ಹೇಳಲಾಗುತ್ತದೆ. ಇನ್ನು ಸರೋವರದ ವಿಷಯಕ್ಕೆ ಬಂದಾಗ ಬೃಂದಾವನ ಉದ್ಯಾನವನ ಇಲ್ಲಿರುವ ಕಾರಣ ಸರೋವರವು ಜನಪ್ರಿಯವಾಗಿದೆ. ಹಾಗಾಗಿ ಮಂಡ್ಯದ ಜನರು ಪಿಕ್ನಿಕ್ಗಾಗಿ ಈ ಸರೋವರವನ್ನ ಹೆಚ್ಚಾಗಿ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಇಲ್ಲಿನ ಪ್ರಶಾಂತವಾದ ಸರೋವರದಲ್ಲಿ ದೋಣಿ ಸವಾರಿ ಮಾಡಲು ಯೋಚಿಸಬಹುದು. ಹಾಗೆಯೇ ಬೃಂದಾವನ ಉದ್ಯಾನವನದ ಸಂಗೀತ ಕಾರಂಜಿಯನ್ನ ಕಣ್ತುಂಬಿಕೊಳ್ಳಬಹುದು. ಒಂದು ಕಾಲದಲ್ಲಿ ಬೆಂಗಳೂರಿನ ಜನರು ತಮ್ಮ ಒತ್ತಡದಿಂದ ಪಾರಾಗಲು ಹೆಬ್ಬಾಳದ ಸರೋವರಕ್ಕೆ ಭೇಟಿ ನೀಡುತ್ತಿದ್ರು. 1537ರಲ್ಲಿ ಕೆಂಪೇಗೌಡರು ನಿರ್ಮಿಸಿದ್ದ ಕೆರೆ ಇದಾಗಿದೆ. ಸ್ಪಾಟ್ ಬಿಲ್ಡ್ ಪೆಲಿಕಾನ್, ಯುರೇಷಿಯನ್ ಸ್ಪೂನ್ ಬಿಲ್, ಶೋವೆಲ್ಲರ್, ಪಿನ್ಟೈಲ್, ಗಾರ್ಗೆನಿ, ಲಿಟಲ್ ಗ್ರೀಬ್, ಕೂಟ್ ಮತ್ತು ಇಂಡಿಯನ್ ಸ್ಪಾಟ್ ಬಿಲ್ಡ್ ಬಾತುಕೋಳಿಯಂತಹ ಪಕ್ಷಿಗಳನ್ನ ನೀವು ಇಲ್ಲಿ ಕಾಣಬಹುದು. ವಿಷಾದಕರ ಸಂಗತಿ ಏನೆಂದರೆ ಕೊಳಚೆ ನೀರು ಕೆರೆಯಲ್ಲಿ ಲೀನವಾಗುವುದರ ಮೂಲಕ ಸರೋವರದ ನೀರು ಕಲುಷಿತವಾಗಿದೆ.
ಎನ್ನಲಾಗಿದೆ. ಹಾಗಾಗಿ ಇತ್ತೀಚೆಗೆ ಬೆಂಗಳೂರಿಗರು ಹೆಬ್ಬಾಳದ ಸರೋವರಕ್ಕೆ ಹೋಗುವುದನ್ನ ಕಡಿಮೆ ಮಾಡಿದ್ದಾರೆ. ಬೆಂಗಳೂರಿನ ಜನಪ್ರಿಯ ಲಾಲ್ಬಾಗ್ ಉದ್ಯಾನದಲ್ಲಿ ಒಂದು ಆಹ್ಲಾದಕರವಾದ ಸರೋವರವಿದೆ. ಈ ಸರೋವರವು ಕೃತಕ ಸರೋವರ. ಈ ಸರೋವರವು ಸಂಗಾತಿಯೊಂದಿಗೆ ಏಕಾಂತವಾಗಿ ಕಾಲ ಕಳೆಯಲು ಅತ್ಯುತ್ತಮವಾದ ರೊಮ್ಯಾಂಟಿಕ್ ತಾಣ ಎಂದೇ ಹೇಳಬಹುದು. ಸುಮಾರು 240 ಎಕರೆ ಪ್ರದೇಶದಲ್ಲಿ ಹರಡಿರುವ ಈ ಉದ್ಯಾನದಲ್ಲಿ 1850ಕ್ಕೂ ಹೆಚ್ಚು ಜಾತಿಯ ಸಸ್ಯಗಳನ್ನ ಕಾಣಬಹುದು. ಉದ್ಯಾನವನ್ನು 18ನೇ ಶತಮಾನದಲ್ಲಿ ಟಿಪ್ಪು ಸುಲ್ತಾನ್ ಪೂರ್ಣಗೊಳಿಸಿದ್ದಾರೆ ಎನ್ನಲಾಗುತ್ತಿದೆ. ಲಾಲ್ಬಾಗ್ಗೆ ಹೋದಾಗ ಕೃತಕ ಸರೋವರದಲ್ಲಿ ಕಾಲ ಕಳೆಯುವುದನ್ನ ತಪ್ಪಿಸಬೇಡಿ. ಹಲಸೂರಿನ ಕೆರೆಯು ಸ್ವಚ್ಛವಾಗಿದೆ. ಇಲ್ಲಿ ಬೋಟಿಂಗ್, ಕಾರಂಜಿ, ಮಕ್ಕಳಿಗೆ ಆಟದ ಮೈದಾನ ಸೇರಿದಂತೆ ಹಲವಾರು ಆಕರ್ಷಣೆಗಳನ್ನ ಆನಂದಿಸಬಹುದು. ವಾಸ್ತವವಾಗಿ ಹಲಸೂರಿನ ಕೆರೆಯು ಬೆಂಗಳೂರಿನ ದೊಡ್ಡ ಸರೋವರಗಳಲ್ಲಿ ಒಂದಾಗಿದೆ. ಸುಮಾರು 50 ಹೆಕ್ಟೇರ್ನಷ್ಟು ವಿಸ್ತೀರ್ಣವನ್ನ ಹೊಂದಿದ್ದು ಸಂಗಾತಿಗಳು ಪ್ರಶಾಂತವಾದ ನೀರಿನಲ್ಲಿ ದೋಣಿ ವಿಹಾರ ಕೈಗೊಳ್ಳಬಹುದು. ಬೆಂಗಳೂರಿನಲ್ಲಿ ಭೇಟಿ ನೀಡಲೇಬೇಕಾದ ತಾಣಗಳಲ್ಲಿ ಹಲಸೂರು ಸರೋವರವು ಒಂದು. ಈ ಕೆರೆಯನ್ನ ಯಾವುದೇ ಕಾರಣಕ್ಕೂ ಮಲಿನಗೊಳ್ಳದೆ ಇರಲು ಸೂಕ್ತವಾದ ಕ್ರಮ ಕೈಗೊಳ್ಳಲಾಗುತ್ತದೆ. ಹುಬ್ಬಳ್ಳಿಯ ಹೊರವಲಯದಲ್ಲಿರುವ ಉಣಕಲ್ ಕೆರೆಯು ನಗರದ ಅತ್ಯಂತ ಜನಪ್ರಿಯ ತಾಣವಾಗಿದೆ. ಅಲ್ಲಿನ ಜನರ ಪಿಕ್ನಿಕ್ ತಾಣವೂ ಹೌದು. ಸುಮಾರು 200 ಎಕರೆಗಳಷ್ಟು ವಿಸ್ತಾರವಾಗಿರುವ ಈ ಕೆರೆ 100 ವರ್ಷಗಳಿಗಿಂತ ಹಳೆಯದ್ದು ಎನ್ನಲಾಗಿದೆ. ಒಟ್ಟಾರೆ ಕರ್ನಾಟಕದ ಸುಂದರವಾದ ಕೆರೆಗಳಲ್ಲಿ ಒಂದು ಮನೋಹರವಾದ ಉದ್ಯಾನ, ಮಕ್ಕಳಿಗೆ ಮನರಂಜನಾ ಸೌಲಭ್ಯಗಳು ಇಲ್ಲಿವೆ. ಸರೋವರದಲ್ಲಿ ಸೂರ್ಯಾಸ್ತ ಮತ್ತು ಸೂರ್ಯೋದಯವನ್ನ ಕಣ್ತುಂಬಿಕೊಳ್ಳುವುದೇ ಹಬ್ಬ. ಬೋಟಿಂಗ್ ಹೋಗಲು ನೀವು ಬಯಸಿದ್ದಲ್ಲಿ ಉಣಕಲ್ ಕೆರೆ ಅತ್ಯುತ್ತಮ ಆಯ್ಕೆ ಎನ್ನಬಹುದು. ಅದೇ ರೀತಿ ಆಲ್ಮಟ್ಟಿಯಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ನೋಡಲು ನಯನ ಮನೋಹರ. ಇಲ್ಲಿ ಸಂಗೀತ, ನೃತ್ಯ, ಕಾರಂಜಿ ನೋಡುವುದು ಕಣ್ಣುಗಳಿಗೆ ಹಬ್ಬವಿದ್ದಂತೆ ಎಂದು ಹೇಳಬಹುದು. ಇದೇ ರೀತಿ ಮನಮೋಹಕವಾದಂತಹ ಸರೋವರಗಳು ಪ್ರವಾಸಿಗರನ್ನ ತಮ್ಮತ್ತ ಆಕರ್ಷಿಸುತ್ತಿವೆ.
ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.